ನಿನ್ನೆ ಸಂಜೆ ಪಲಾವನ್ನ ಮಾಡಿದ್ದೆ. ಒಂದು ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಮತ್ತು ತುಂಬ ಈಸಿಯಾಗಿರುವಂಥ ಒಂದು ಪಲಾವ್ ರೆಸಿಪಿನ ಮಾಡಿದ್ದೆ. ಅದನ್ನು ಫಸ್ಟು ನಾನು ಶೇರ್ ಮಾಡ್ಕೊತೀನಿ. ಇದನ್ನ ಡೆಫಿನೆಟ್ಲಿ ಒಂದು ಸರಿ ಟ್ರೈ ಮಾಡಿ. ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನಾನು ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ. ಅದಾದ ನಂತರ ಪಲಾವ್ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಸ್ವಲ್ಪ ಕರಿಬೇವು, 1-2 ಹಸಿಮೆಣಸಿನ್ಕಾಯಿ ಮತ್ತು ಒಂದು 3ರಿಂದ 4 ಚಿಕ್ಕ ಟೊಮೆಟೊ, ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಸಬ್ಬಸಿಗೆ ಸೊಪ್ಪು ಬರುತ್ತೆ ನೋಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿನೂ ಹಾಕ್ಕೋಬಾರ್ದು, ತುಂಬ ಕಡಿಮೆನೂ ಹಾಕ್ಕೊಬಾರ್ದು, ಮೀಡಿಯಮಾಗಿ ಹಾಕ್ಕೊಬೇಕು. ಮಸಾಲೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಇದಿಷ್ಟೇ, ಇನ್ನೇನು ಮಸಾಲ ಹಾಕ್ತಾಯಿಲ್ಲ. ಚೆನ್ನಾಗಿ ಅದನ್ನು ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅಷ್ಟಕ್ಕೆ ನೋಡಿಕೊಂಡು ನಾವು ನೀರನ್ನ ಹಾಕ್ಕೋಬೇಕು. ಇಲ್ಲಿ ನಾನು ಒಂದು 1.5 ಲೋಟ ಅಷ್ಟು ಅಕ್ಕಿನ ತೊಗೊಂಡಿದ್ದೆ. ಅದಕ್ಕೆ 3 ಲೋಟ ಅಷ್ಟು ನೀರು ಹಾಕ್ಕೊಂಡು ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್ಲು, ಅಕ್ಕಿ ನೋಡಿಕೊಂಡು ವಿಷಲ್ ಬರ್ಸ್ಕೊಬೇಕು. ಒಂದೊಂದು ಅಕ್ಕಿ ಏನಾಗುತ್ತೆ ಅಂದರೆ ಒಂದು 2 ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ, ಒಂದೊಂದು 3 ವಿಷಲ್ ಬರಬೇಕಾಗತ್ತೆ, ಒಂದೇ ವಿಷಲ್ಗೆ ಸಾಕಾಗಿರುತ್ತೆ. ಆ ಥರ ನೋಡಿಕೊಂಡು ವಿಷಲ್ ಬರ್ಸ್ಕೊಳ್ಳಿ. ನಾನು ಈ 3 ವಿಷಲ್ ಬರ್ಸಿದ್ದೆ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿತ್ತು. ಮತ್ತು ನೋ ಮಸಾಲ ಇಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಆರಾಮ್ಸೆ ಪಟ್ಟಂತ ಮಾಡ್ಕೊಂಬಿಡ್ಬೋದು. ಇದ್ರ ಬದಲು ಮೆಂತ್ಯ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಇದನ್ನು ಹಾಕ್ಕೊಬೋದು. ಮತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಶನಿವಾರದ ವ್ಲಾಗ್ ಆಗಿರುತ್ತೆ. ಎದ್ದು ನೈಟ್ ಮಲ್ಕೊಳ್ಳೋದೇ ಲೇಟ್ ಆಗಿತ್ತು, ಮತ್ತು ಎದ್ದೇಳೋದು ಒಂದು 6:30 ಏನೋ ಆಗಿತ್ತು. ನಾನು ಅಂದ್ಕೊಂಡೆ ಸ್ವಲ್ಪ ಬೇಗ ಎದ್ದೇಳೋಣ ಅಂತ ಅಂದ್ಬಿಟ್ಟು, ಆಮೇಲೆ ಆಗಿಲ್ಲ. ಎದ್ದು ABC ಜ್ಯೂಸ್ ಎಲ್ಲ ಕುಡ್ಕೊಂಡು ಮತ್ತು ಹೊಸ್ಲಿಗೆಲ್ಲ ನೀಟಾಗಿ ಹೊಸ್ಲು ಒರೆಸಿ ಪೂಜೆ ಎಲ್ಲ ಮಾಡಿ, ರಂಗೋಲಿ ಎಲ್ಲ ಬಿಟ್ಟು, ಹೂವು ಎಲ್ಲ ಮುಡಿಸಿ ಪೂಜೆನ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ. ನೀವು ಇವತ್ತು ಯಾವ ರೀತಿ ಮಾಡಿದ್ರಿ ಮತ್ತು ದೇವಸ್ಥಾನಕ್ಕೆ ಹೋಗಿದ್ರಾ ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ. ನಾವು ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಶನಿ ಮಹಾತ್ಮನ ದೇವಸ್ಥಾನ, ಮತ್ತು ಪೂಜೆ ಅದು ಇದು ಎಲ್ಲ ಮಾಡಿಸೋರು ಜಾಸ್ತಿ ಇದ್ದರು. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಮುಕ್ತಿ ಮುಕ್ತಿ ಪ್ರದಾಯ ಭಗವಂತನೇ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತರೇ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಿ ಅಷ್ಟಕಸ್ತೋತ್ರಂ ಯತ್ಪಠೇತ್ ಭಕ್ತಿಮಾನರಃ ಸರ್ವಸಿದ್ಧಿ ಮಹೋಲೋಕಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ, ದ್ವಿಕಾಲೀಯಂ ಪಠೇ ನಿತ್ಯಂ ಧನಧಾನ್ಯ ಸಮನ್ವಿತಃ, ತ್ರಿಕಾಲೀಯಂ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ, ಮಹಾಲಕ್ಷ್ಮೀ ಪದೇ ನಿತ್ಯಂ ಪ್ರಸನ್ನ ವರದಾಕ್ಷಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ओम साईनाथ ನಾನು ಪೂಜೆ ಸಾಮಾನೆಲ್ಲ ನೆನ್ನೆ ನೈಟೇ ತರಿಸ್ಕೊಂಡಿದ್ದೆ. ಮತ್ತು ಬೆಳಿಗ್ಗೆ ಎದ್ದು ಸುಮ್ಮನೆ ಗಡಿಬಿಡಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಮನೇಲೇ ಅರಿಶಿನ ಕುಂಕುಮ ಕರ್ಪೂರ ಎಲ್ಲ ಇತ್ತಲ್ಲ, ಅದನ್ನೇ ನಾನು ತರಿಸ್ಕೊಳಕ್ಕೆ ಹೋಗಿರಲಿಲ್ಲ. ಮೇಯ್ನಾಗಿ ನನಗೆ ಬನಾನಾ ಬೇಕಿತ್ತು, ಮತ್ತು ವೀಳ್ಯದೆಲೆ, ಕಪ್ಪುದು ಬಟ್ಟೆ ಬೇಕಿತ್ತು, ಮತ್ತು ಅರಿಶಿನದ ಕೊಂಬು ಮತ್ತು ಎಳ್ಳೆಣ್ಣೆ, ಇದಿಷ್ಟು ಬೇಕಾಗಿತ್ತು. ಅದೆಷ್ಟನ್ನು ತರಿಸ್ಕೊಂಡು ಇಟ್ಕೊಂಡಿದ್ದೆ. ಹೂವು ಇದಿಷ್ಟು ಬೇಕಾಗಿತ್ತು. ಇದಿಷ್ಟು ತರಿಸಿದ್ದೆ. ಬೆಳಗ್ಗೆ ಎದ್ದು ನಾರ್ಮಲಾಗಿ ಬತ್ತಿ ಎಲ್ಲ ನಾನು ಮನೇಲೇ ತೊಗೊಂಡು ಹೋಗಿ
ಪೂಜೆನ ಮಾಡಿಸ್ಕೊಂಡು ಬಂದ್ವಿ. ನೀವು ಎಷ್ಟು ಜನ ಈ ಥರ ಒಬ್ಬಟ್ಟು ಪೂಜೆ ಮಾಡಿಸ್ಕೊಂಡ್ಬಂದ್ರಿ, ದಾನ ಕೊಟ್ರಿ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಶನಿವಾರ, ಅಮಾವಾಸ್ಯೆ ಪೂಜೆನೂ ಕೂಡ ಆಯಿತು. ಇವಾಗ ಟೈಮ್ ಬಂದು 8:30 ಆಗಿದೆ. ಪೂಜೆ ಎಲ್ಲ ಮುಗೀತು, ಸ್ನಾನ ಎಲ್ಲ ಆಯಿತು. ಕೌಶಿಕಿನೂ ಮಲ್ಕೊಂಡಿದ್ದಾನೆ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ, ಏನೇನು ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಇವತ್ತಿನ ವ್ಲಾಗ್ ಯಾವುದಾಗಿರುತ್ತೆ ಅಂದರೆ ನನ್ನ ಒಂದು ಡೈಲಿ ರೊಟೀನ್ ಆಗಿರುತ್ತೆ. ನೋಡೋಣ ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಮತ್ತು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ಮತ್ತು ಆಮೇಲೆ ಸಿಗ್ತೀನಿ. ಬಾಯ್. ಕೌಶಿ ಕೈ ಮುಗಿ ಮಾಮಿ, ಕೈ ಮುಗಿ ಬಿಡಪ್ಪ ಮಾಮಿ, ಕೈ ಮುಗಿಚುನ, ಕೈ ಮುಗಿ ಹಿಂಗೆ ಮುಗಿ, ಮೇಕೆ ಮುಗಿ. ನೋಡಲಿ ಹಾಯ್ ಮಾಡು ಮಮ್ಮಿ, ಹಾಯ್ ಏನು ಖುಷಿ, ನೋಡಲಿ ಹಾಯ್ ಏನು, ಹಾಯ್ ಹಾಯ್ ಏನು, ಹಾಯ್ ಮಾಡಪ್ಪ, ಹಾಯ್ ಮಾಡು, ಅಲ್ಲಿ 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 ಹಾಯ್ ಹಾಯ್ ಮಾಡು, ಹಾಯ್ ಮಾಡಲ್ವಾ, ಮಾಡಲ್ವಾ, ಇವಾಗಿದ್ದ ಲಿಂಗಾಯ್ತ್ರು ಲಿಂಗಾಯ್ತ್ರೆ ಬತ್ತಿ ಕಟ್ಟು ಹೊಡೆದ ಅಂದ್ರೆ ಲಿಂಗಾಯ್ತರು ಇಲ್ಲ ಹಂಗಂದ್ಬಿಟ್ಟ. ಇಕ್ಕಿದ್ರು ಲಿಂಗಾಯ್ತ್ರಿ, ಇಕ್ನಿಲ್ಲ ಅಂದ್ರು ಲಿಂಗಾಯ್ತ್ರಿ. ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟೊಂದು ರಶ್ ಇತ್ತು ಅಂದ್ಬಿಟ್ಟು. ಮತ್ತು ಯಾರೋ ಇದನ್ನು ಮಾಡಿಸ್ತಾಯಿದ್ರು, ಹೋಮ ಏನೋ ಮಾಡಿಸ್ತಾಯಿದ್ರು. ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು. ಪ್ರತಿಯೊಂದು ದೇವಸ್ಥಾನವೂ ರಶ್ ಇದ್ದೇ ಇರುತ್ತೆ ಇವತ್ತು. ಯಾಕಂದರೆ ಇವತ್ತು 13 ವರ್ಷಕ್ಕೊಂದ್ಸತಿ ಬರುವಂತಹ ಅಮಾವಾಸ್ಯೆಯಲ್ಲಿ ಶನೀಶ್ವರ ಏನೋ ಜಯಂತಿನ ಅಥವಾ ಏನೋ ಅಮಾವಾಸ್ಯೆ ಏನೋ ಬಂದಿದೆ ಅಂತ ಇದ್ದರು. ಸರಿ ನಾವು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ವೈಬ್ಸ್ ಅಂತಲೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದ ಈಸ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಕೂತಿದ್ದು. ನವಗ್ರಹ ಏನಿತ್ತು ನೋಡಿ ಅದನ್ನು ಸುತ್ತಿ ಒಂದು 3 ಸತಿ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಆಚೆನೇ ಟಿಫನ್ ಮಾಡ್ಕೊಂಡು ಬಂದ್ವಿ. ಇವತ್ತು ಮನೇಲಿ ಏನೂ ಮಾಡಿರಲಿಲ್ಲ. ಕೌಶಿ ಹಾಯ್ ಮೇಡಮ್ಮ. ಮತ್ತು ಎಷ್ಟು ಜನಕ್ಕೆ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಬಟ್ ಇವತ್ತು ಚೆನ್ನಾಗಿತ್ತು. ಪಲಾವ್ ಏನೋ ಕೊಟ್ಟಿದ್ದರು, ಬಟ್ ಆದರೆ ಸ್ವಲ್ಪ ಖಾರ ಆಗಿತ್ತು, ಸ್ವಲ್ಪ ಖಾರ. ಆಮೇಲೆ ನಾನು ಸ್ವಲ್ಪ ತಿಂದೆ, ನಮ್ಮಮ್ಮ ತಿಂದಿಲ್ಲ. ಆಮೇಲೆ ನಮ್ಮ ಮನೆಯವರು 2 ತಿಂದರು. ಆಮೇಲೆ ಮತ್ತೆ ಹೋಟೆಲ್ ಹತ್ರ ಬಂದು ಆ್ಯಸ್ ಯೂಶ್ವಲ್ ಇಡ್ಲಿ ಸಾಂಬಾರು. ನಾನು ಬೆಳಗ್ಗೆ ಹಾಕಿದ ರಂಗೋಲಿ ಎಲ್ಲ ಏನಾಯಿತು, ನೀರು ದೋಸೆನ ತೊಗೊಂಡಿದ್ದೆ ಕೌಶಿ ಅಷ್ಟೇ. ನಾನು ಬೆಳಗ್ಗೆ ಹಾಕಿದ ರಂಗೋಲಿ ಎಲ್ಲ ಎಲ್ಲೈತಪ್ಪ, ಯಾಕಪ್ಪ ಹಿಂಗೆ ಮಾಡಿದ್ಯಾ ಕೌಶಿ? ನೋಡಿಲಿ ಓಯ್, ಯಾಕೋ ನಾನು ರಂಗೋಲಿ ಎಲ್ಲ ಹಾಳು ಮಾಡಿದೆ? ಹಾಂ ಓಯ್ ಕೌಶಿ ನೋಡಿಲಿ ಈ ಕಡೆ, ಯಾಕೆ ರಂಗೋಲಿ ಎಲ್ಲ ಹಾಳು ಮಾಡಿಬಿಟ್ಟು ಹೋಗ್ತಾ ಇದೆಯಾ? ನೆನ್ನೆ ನೈಟು ಕೌಶಿ 2 ಗಂಟೆ ಆಗಿತ್ತು ಮಲ್ಕೊಳ್ಳೋದು. ಐ ಥಿಂಕ್ ನಿದ್ದೆ ಬಂದಿಲ್ವಾ ಏನಕ್ಕೆ ಅಂತ ಗೊತ್ತಿಲ್ಲ. 1:45 1:55 ಏನೋ ಆಗಿತ್ತು ಅನಿಸುತ್ತೆ. ಆವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿದವನು 2:30 ಗಂಟೆ ಆದರೂ ಅಳ್ತಾನೇ ಇದ್ದಾನೆ. ಅದೇನಕ್ಕೆ ಅಳ್ತಾ ಇದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾವು ಗ್ಯಾಸ್ಟ್ರಿಕ್ದು ಟಾನಿಕ್ ಬರುತ್ತಲ್ಲ ಅದನ್ನು ಹಾಕಿದ್ವಿ. ಆಮೇಲೆ ಹೊಟ್ಟೆ ನೋವುದು ಹಾಕಿದ್ವಿ. ಆಮೇಲೆ ಏನಕ್ಕೂ ಇದೇ ಮಾಡಿಲ್ಲ, ಅಳ್ತಾನೇ ಇದ್ದ. ನೈಟ್ ಅಂತೂ ನಿದ್ದೆನೇ ಮಾಡಿಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮಲಗಿರೋದು ನಾವು. ಎಷ್ಟೊಂದು 10 ಗಂಟೆ 10:30 ಏನೋ 11 ಗಂಟೆ ಅಂದ್ಕೊಳ್ಳಿ. 11 ಗಂಟೆಯಲ್ಲಿ ಮಲಗಿರೋದು, ಎದ್ದಿರೋದೇ 1:45 ಎದ್ದಿದ್ದೀವಿ. ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ದ. ಅದೇನೇ ಕಳ್ತಿದ್ದ ಅಂತಲೇ ರೀಸನ್ ಗೊತ್ತಿಲ್ಲ. ಆಮೇಲೆ ದೃಷ್ಟಿ ಎಲ್ಲ ತೆಗೆದು ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ರು ಅಳ್ತಾನೆ ಇದ್ದಾನೆ, ನಿದ್ದೆಗೆ ಅಳ್ತಾ ಇದ್ದಾನೆ. ಹೊಟ್ಟೆ ನೋವು ಬರ್ತಾ ಇರೋದು ನಾವು ಏನೂ ಕೊಟ್ಟಿಲ್ಲ ಅವನಿಗೆ. ನಾರ್ಮಲಾಗಿ ರೈಸೇ ಕೊಟ್ಟಿರೋದ್ರಿಂದ ಹೊಟ್ಟೆ ನೋವು ಬರೋಕ್ಕೆ ರೀಸನ್ ನಮಗೂ ಗೊತ್ತಿರಲಿಲ್ಲ. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ದೃಷ್ಟಿ ಎಲ್ಲ ತೆಗೆದು ದೇವ್ರದ್ದು ಕುಂಕುಮ ಎಲ್ಲ ಇಟ್ಟು ಆಮೇಲೆ ಮಲ್ಕೊಂಡಿದ್ದಾಯಿತು.
ಇವಾಗ ಬೆಳಿಗ್ಗೆಯಿಂದ ಏನಿಲ್ಲ, ಎದ್ದು ಸುಮ್ಮನೆ ಇವಾಗ ಕೂತಿದ್ದೀವಿ. ಅನ್ನ ಮಾಡ್ಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಮೊಸರನ್ನ ತಿನ್ನಬೇಕು. ಅಬ್ಬಾ ಸಾಂಬಾರು ಏನೂ ಮಾಡಿಲ್ಲ, ಇದ್ದಿರೋದೇ 1:45 ಆಯ್ತಲ್ಲ. ಎಷ್ಟು ಅನ್ನ ಮಾಡಿದ್ದೀನಿ. ಇವಾಗ ಮೊಸರು ತಂದು ಮೊಸರನ್ನ ತಿನ್ಕೊಂಡಿರಬೇಕು. ಆಮೇಲೆ ಏನಾದರೂ ಮಾಡಬೇಕು ಸಂಜೆಗೆ. ಆ ಥರ ಆಯಿತು ನೋಡಿ. ಬೆಳಗ್ಗೆ ಹಂಗೂ ಬೆಳಗ್ಗೆ ಬೇಗನೆ ಎದ್ದೇಳಬೇಕಂತ ನೈಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆಮೇಲೆ 6:45 ಎದ್ದು ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾಯಿತು. ನೀವು ದೇವಸ್ಥಾನಕ್ಕೆ ಹೋಗಿದ್ರಾ ಏನು ಅಂತ ಕಾಮೆಂಟ್ ಮಾಡಿ. ಇವತ್ತು ಅಮಾವಾಸ್ಯೆ ಅಲ್ವಾ, ಇವತ್ತು ಶನಿ ಜಯಂತಿ ಕೂಡ ಇತ್ತು. ಸೊ ಅದಕ್ಕೆ ಹೋಗ್ಬಿಟ್ಟು ಏನು ಕಪ್ಪುದು ಬಟ್ಟೆ, ಎಣ್ಣೆ ಮತ್ತು ಅರ್ಶಿಣದ ಕೊಂಬೇನಿದೆ ಅದನ್ನು ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು, ಮತ್ತು ಎಳ್ಳುಬತ್ತಿ ಏನಿದೆ ಅದ್ರಲ್ಲಿ ದೃಷ್ಟಿ ತೆಗ್ದು ಎಳ್ಳುಬತ್ತಿ ಅಂಟಿಸಿ ಬಂದಿದ್ದಾಯಿತು. ಇವಾಗ ಊಟ ತಿನ್ನಬೇಕು. ಸ್ವಲ್ಪ ಹೊಟ್ಟೆ ಸಿಗ್ತದೆ. ಬೆಳಗ್ಗೆ ತಿನ್ಕೊಬಂದು ಹೋಟೆಲಲ್ಲಿ. ಈವ್ನಿಂಗ್ ಆದಮೇಲೆ ಸ್ವಲ್ಪ ಹೊತ್ತು ಯೋಗ ಎಲ್ಲ ಮಾಡಿದೆ. ಅದನ್ನು ನಾನು ಫುಲ್ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಇದೂ ಅಷ್ಟೇ, ಲಾಸ್ಟಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ಆ್ಯಡ್ ಮಾಡೋಣ ಅಂದ್ಬಿಟ್ಟು ಈ ಒಂದು ವೀಡಿಯೋನ ನಾನು ಮಾಡಿಕೊಂಡೆ. ಏನಕ್ಕೆ ಇದೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದೆ. ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ರೊಟೀನಲ್ಲಿ ಅಂದ್ಬಿಟ್ಟು, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಇದು ನನ್ನ ಸ್ವಲ್ಪ ಹೆಲ್ತ್ ಕಡೆಗೂ ಏನು ಹೆಲ್ಪ್ ಮಾಡುತ್ತೆ, ಮತ್ತು ಸ್ಕಿನ್ ಆಲ್ಮೋಸ್ಟ್ ನಮಗೆ ಒಳ್ಳೆಯದು ಅಂದ್ಬಿಟ್ಟು ನಾನು ಇದನ್ನು ಒಂದು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲ ಆಯಿಲ್ ಫುಡ್ ಎಲ್ಲ ತಿಂತಾಯಿಲ್ಲ. ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಓವರ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ. ಯಾಕೋ ಇನ್ನೂ ಅದು ನನಗೆ ಸರಿ ಹೋಗಿಲ್ಲ. ಅದರಿಂದ ನಾನು ಸ್ವಲ್ಪ ಏನೂ ಅಷ್ಟಾಗೇನು ತಿನ್ನೋಕ್ಕಾಗ್ತಾಯಿಲ್ಲ. ಆಲ್ರೆಡಿ ಯೋಗ ಎಲ್ಲ ಮಾಡಾಯಿತು. ಯೋಗದೇ ನಾನು ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿ ಹಾಕಿರ್ತೀನಿ. ಅದನ್ನೇನು ಫುಲ್ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಏನಾದರೂ ನನ್ನಲ್ಲಿ ಚೇಂಜಸ್ ನೋಡಿದ್ರೆ ನೀವೇನೇ ಕಾಮೆಂಟ್ ಮಾಡಿ ಹೇಳಿ, ಆವಾಗ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಾನು ಅದ್ರ ಬಗ್ಗೆ ಆಗಲಿ, ನನ್ನ ಒಂದು ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಆಗಿರಲಿ, ನನ್ನ ಫೇಸ್ ಸ್ವಲ್ಪ ಚೇಂಜಸ್ ಏನಾದರೂ ನೋಡಿದ್ರೆ ನೀವು ಕಾಮೆಂಟ್ ಮಾಡಿ ಹೇಳಿ. ಇವಾಗ ಶಾಪ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ನಾನು ಟಿಶ್ಯೂನ ಯೂಸ್ ಮಾಡ್ತೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ಒಂದು 4 ಮಂತ್ ಬ್ಯಾಕೆ, 4 ಮಂತ್ ಅಲ್ಲ 4 ಇಯರ್ಸ್ ಬ್ಯಾಕು ಇದೇ ಮ್ಯಾಂಗೋ ಸೀಸನಲ್ಲಿ ಚೆನ್ನಾಗಿ ಮ್ಯಾಂಗೋ ತಿಂದು ನೆಕ್ಸ್ಟ್ ಲೆವೆಲ್ ಪಿಂಪಲ್ ಆಗಿತ್ತು. ಅದು ಎಷ್ಟು ಲೇಟಾಗಿ ರಿಮೂವ್ ಆಯಿತು ಅಂತಂದರೆ ತುಂಬ ಲೇಟಾಗಿ ನನಗೆ ಹೋಯಿತು. ಆವಾಗಿಂದ ಪರವಾಗಿಲ್ಲ, ಸದ್ಯಕ್ಕೇನು ಆ ಥರ ಪಿಂಪಲ್ಸ್ ಏನೂ ಇಲ್ಲ. ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ, ಒಂದು ಚಿಕ್ಕದು ಬ್ಲ್ಯಾಕ್ ಮಾರ್ಕ್ ಇದೆ, ಅದು ಚೆನ್ನಾಗಿ ಹೋಗಲಿ ಅಂದ್ಬಿಟ್ಟು ಒಂದಷ್ಟು ರೆಮಿಡಿಗಳು ಅಥವಾ ಈ ಥರ ಯೋಗ ಮತ್ತು ಸ್ವಲ್ಪ ಹೈಜೀನಾಗಿ ನೋಡ್ಕೊತಾ ಇದ್ದೀನಿ ಫೇಸ್ನ. ಅವತ್ತು ಡಿಮಾರ್ಟಲ್ಲಿ ತೊಗೊಂಡು ಬಂದಲ್ಲ, ಇದು ಎಷ್ಟು ನೀರು ಕುಡಿತೀನಿ ಅಂದರೆ ಮಿನಿಮಮ್ ನಾನು ಒಂದು 2.5 ಲೀಟರ್ ಅಷ್ಟು ನೀರು ಅಷ್ಟೇ ನಾನು ಕುಡಿಯೋದು ಒಂದು ದಿವಸಕ್ಕೆ. ಜಾಸ್ತಿ ನೀರು ಕುಡಿಯೋಲ್ಲ. ಸೊ ಇದೊಂದು ಅಳತೆ ಸಿಗುತ್ತೆ ನಾನು ಎಷ್ಟು ಕುಡಿತೀನಿ ಅಂದ್ಬಿಟ್ಟು. ನನ್ನ ಒಂದು ಸ್ಕಿನ್ ಕೇರಲ್ಲಿ ನಾನು ಇತ್ತೀಚೆಗೆ ಬಳಸ್ತಾ ಇರುವಂತಹ ಪ್ರಾಡಕ್ಟ್ ಇದೆರಡು. ಒಂದು ಸಿರಮ್ ಬಳಸ್ತಾ ಇದ್ದೀನಿ ಮತ್ತು ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಅಫೋರ್ಡಬಲಲ್ಲಿದೆ, ತುಂಬ ಜಾಸ್ತಿ ಏನಿಲ್ಲ, ಆರಾಮ್ಸೆ ಎಲ್ಲರೂ ಕೂಡ ಬೈ ಮಾಡ್ಬೋದು. ಮತ್ತು ಸಿಂಪಲ್ಲಾಗಿ ಒಂದು ಫೇಸ್ ಮಸಾಜ್ ಮಾಡ್ತೀನಿ ಅಷ್ಟೇ, ಬೇರೆ ಇನ್ನೇನು ನಾನು ಸ್ಕಿನ್ಗೆ ಅಪ್ಲೈ ಮಾಡಲ್ಲ. ನೋಡಿ ಉಲ್ಟಾ ದಬ್ಬಾಕ್ಬಿಟ್ಟು ಎಲ್ಲ ಚೆಲ್ಲೋಗ್ಬಿಟ್ಟೈತೆ. ಕೌಶಿಕ್ ಮಲ್ಕೊಂಡಿದ್ದಾನೆ. ನಿಜವಾಗ್ಲೂ ಡೈಲಿ ಸ್ಕಿನ್ಗೆ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿ ಗ್ಲೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಏನಾದರೂ ಮಾಡ್ತಾ ಇಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಯಾವಾಗಲೂ ಅಷ್ಟೇ ಸ್ಕಿನ್ಗೆ ಏನಾದರೂ ಅಪ್ಲೈ ಮಾಡಬೇಕು. ಏನು ಮಾಡಿದ್ರೆ ಬಿಟ್ಬಿಟ್ರೆ ಫುಲ್ ಸ್ಕಿನ್ ಏನಾಗುತ್ತೆ ಡ್ರೈ ಆಗುತ್ತೆ, ಆಮೇಲೆ ಸುಮ್ಮನೆ ಡ್ಯಾಮೇಜ್ ಆಗುತ್ತೆ. ಸೊ ನಾನು ಮೊದಲು ಯೂಸ್ ಮಾಡ್ತಾ ಇರಲಿಲ್ಲ, ಕೌಶಿಕ್ ಚಿಕ್ಕವನಾಗಿದ್ನಲ್ಲ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಸೊ ಅದರಿಂದ ಇವಾಗ ಸ್ವಲ್ಪ ಅದು ಇದು ಅಂತ ಅಪ್ಲೈ ಮಾಡ್ತಾ ಇದ್ದೀನಿ. ಮೊದಲೇನೂ ಅಪ್ಲೈ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಇದ್ದೆ. ಸ್ವಲ್ಪ ಸ್ಕಿನ್ ಸ್ವಲ್ಪ ಡ್ರೈ ಥರ ಆಗಿಬಿಟ್ಟಿತ್ತು.
ಇವಾಗ ಪರವಾಗಿಲ್ಲ, ಓಕೆ ಓಕೆ ಆಗಿದೆ. ಮತ್ತು ABC ಜ್ಯೂಸ್ ಕುಡಿತಾ ಇದ್ದೀನಿ ಇವಾಗ ಡೈಲಿ ಅಲ್ವಾ, ಸೊ ಅದರಿಂದನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಮತ್ತು ನಾನು ಲಾಸ್ಟ್ ಟೈಮು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ ನೋಡಿ, ಅದೂ ಕೂಡ ಒಳ್ಳೆ ರಿಸಲ್ಟ್ ಬಂತು ಅಂತಲೇ ಹೇಳ್ಬೋದು. ಇದು ನಾರ್ಮಲಾಗಿ ಬೇಸಿಕ್, ಇದು ಎಲ್ಲರೂ ಮಾಡ್ತಾ ಇರ್ತಾರೆ. ಸಪೋಸ್ ಏನಾದರೂ ಮಾಡಿಲ್ಲ ನೀವು ಅಂತಂದರೆ ಯಾವುದಾದ್ರೂ ನೋಡ್ಕೊಂಡು, ಇವಾಗೇನು ಎಷ್ಟೊಂದು ಥರ ಮಸಾಜ್ಗಳಿದೆ, ಸೊ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನು ಮಾಡ್ಕೊಳ್ಳಿ. ಇಷ್ಟೇ, ಇನ್ನೇನೂ ಇಲ್ಲ. ನನ್ನ ಒಂದು ಮೇಕಪ್ ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರಿ ಕಮೆಂಟ್ ಮಾಡಿ. ಆಲ್ರೆಡಿ ನಾನು ಬೆಳಗ್ಗೆ ಒಂದ್ಸಲ ಹೇಳಿದೆ, ಆದ್ರೂ ಇರಲಿ ಅಂದ್ಬಿಟ್ಟು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. ನನಗೂ ಗೊತ್ತಿರಲಿಲ್ಲ ಇವತ್ತು ಅಮಾವಾಸ್ಯೆ, ಅದೇ 13 ವರ್ಷಕ್ಕೆ ಒಂದ್ಸಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಗೊತ್ತಾಗಿದ್ದು. ಸರಿ, ನಮ್ಮದು ಒಂದು ಇರಲಿ, ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಶನಿ ಬಲ ಅಂತಾರೆ ನೋಡಿ, ಅದು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಶನಿ ಬಲ ಅಂತ ಅಂತಾರೆ. ಸೊ ಅದು ಇಲ್ಲ ಅಂತ ಬಂದಿತ್ತು ಶಾಸ್ತ್ರನೋ ಕೇಳಬೇಕಾದ್ರೆ. ಸೊ ಅದರಿಂದ ನಾವು 3 ಜನಕ್ಕೂ ಶನಿ ಬಲ ಇಲ್ಲ ಅಂತ ಬಂದಿತ್ತು. ಸರಿ, ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಈ ಟೈಮಲ್ಲಿ ಹೋದರೆ ಶನಿ ಬಲ ಚೆನ್ನಾಗಿರುತ್ತೆ ಅಂತ ಅಂತಾರೆ. ಶನಿ ಬಲ ಏನಕ್ಕೆ ಇರಬೇಕು ಅಂತಂದರೆ, ನಾವು ಏನೇ ಒಂದು ಕೆಲಸ ಅಥವಾ ಏನೇ ಒಂದು ವ್ಯಾಪಾರದಲ್ಲಾಗಿರಲಿ, ಏನೋ ಒಂದು ಬಿಸ್ನೆಸ್ ಮಾಡೋದಾಗಿರಲಿ, ಶನಿ ಬಲ ಇದ್ದರೆ ಚೆನ್ನಾಗಿ ಅದರಲ್ಲಿ ಗ್ರೋತ್ನ ನಾವು ನೋಡ್ಬೋದು. ಅದರಿಂದ ಶನಿ ಬಲ ಯಾವಾಗ್ಲೂ ಮನುಷ್ಯನಿಗಿರಬೇಕು. ಸಪೋಸ್ ಏನಾದರೂ ಇಲ್ಲ ಅಂತಂದರೆ 9 ವಾರ ಎಳ್ದೀಪ ಹಂಚೋದು, ಬೆಳಗಿನ ಟೈಮ್ ಹೋಗ್ಬಿಟ್ಟು ಶನೇಶ್ವರನ ದೇವಸ್ಥಾನಕ್ಕೆ, ಈ ಥರದ್ದು ಏನಾದರೂ ಮಾಡೋದ್ರಿಂದ ಶನಿ ಬಲ ಚೆನ್ನಾಗಿ ಇರುತ್ತೆ. ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಶನಿ ಬಲ ಇರಬೇಕು ಅಂತಾರೆ. ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ನಂಬ್ತೀನಿ. ಅದಿದ್ದರೆ ನಾನು ಹೇಳಿದ್ನಲ್ಲ, ಚೆನ್ನಾಗಿ ಏಳಿಗೆ ಆಗುತ್ತೆ ಮತ್ತು ಕೆಲಸ ಕಾರ್ಯದಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ನಾವು ಇವತ್ತು ಹೋಗ್ಬಿಟ್ಟು ಬಂದ್ವಿ. ಮತ್ತು ನೈಟ್ ಒಂದು ರೆಸಿಪಿನ ಮಾಡ್ತೀನಿ, ಅದು ಸಪ್ರೇಟಾಗಿ ಕುಕ್ಕಿಂಗ್ ಬ್ಲಾಗ್ನ ಮಾಡ್ಕೊತೀನಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.